ಇನ್ನು ಹಲವು ತಿಂಗಳುಗಳಿಂದ ಸಿಇಟಿ ಪರೀಕ್ಷೆ ಬರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೂರ್ವ ತಯಾರಿ ಮಾಡಿಕೊಂಡು ಅವರೆಲ್ಲ ಪರೀಕ್ಷೆ ಬರೆಯೋಕೆ ಬಂದಿದ್ರು. ಆದರೆ ಪರೀಕ್ಷಾ ಕೇಂದ್ರಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಅವರಿಗೆಲ್ಲ ಶಾಕ್ ಒಳಗಾಯಿತು. ಅದೇನು ಅಂತ ಅಂದ್ರೆ ಜನಿವಾರ ತೆಗೆದ್ರೆ ಮಾತ್ರ ಪರೀಕ್ಷೆ ಬರೆಯೋಕೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಜನಿವಾರ ಹಾಕೊಂಡಿದ್ದಂತ ಆದರೆ ಕೆಲ ಸಮುದಾಯಗಳಿಗೆ ಅಥವಾ ಕೆಲ ಧರ್ಮಗಳಿಗೆ ಜಾತಿಗಳಿಗೆ ಸಂಬಂಧಪಟ್ಟ ಹಾಗಿನ ಅಭ್ಯರ್ಥಿಗಳಿಗೆ ಇನ್ಸ್ಟ್ರಕ್ಟರ್ಸ್ ಅಲ್ಲಿ ಏನಿರ್ತಾರೆ ಅವರೊಂದು ಎಚ್ಚರಿಕೆ ಕೊಡೋದಕ್ಕೆ ಶುರು ಮಾಡ್ತಾರೆ, ಜನಿವಾರ ತೆಗೆದೇ ಒಳಗೆ ಬರಬೇಕು ಅಂತ. ಹೀಗಾಗಿ ಅಭ್ಯರ್ಥಿಗಳು ತಬ್ಬಿಬ್ಬಾಗ್ಬಿಟ್ರು. ಇದೇ ಜನಿವಾರ ಜಟಾಪಟಿ ಬೀದರ್ನಲ್ಲಿ ವಿದ್ಯಾರ್ಥಿಯ ಭವಿಷ್ಯವನ್ನೇ ಕಸಿದಿದೆ. ಜನಿವಾರ ಧರಿಸಿ ಬಂದಿದ್ದ ವಿದ್ಯಾರ್ಥಿಗಳಿಗೆ ನೋ ಎಂಟ್ರಿ. ಜನಿವಾರ ತೆಗೆಸಿ ಸಿಇಟಿ ಪರೀಕ್ಷೆ ಬರೆಸಿದ ಸಿಬ್ಬಂದಿ. ಜನಿವಾರ ಇದು ಬರೀ ದಾರವಲ್ಲ, ಒಂದು ವರ್ಗದ ಆಧ್ಯಾತ್ಮಿಕ ಅಸ್ಮಿತೆ. ಬ್ರಾಹ್ಮಣ ಸಮುದಾಯದಲ್ಲಿ ಇದಕ್ಕೆ ತನ್ನದೇ ಆದ ಪಾವಿತ್ರತೆ ಇದೆ. ಆದರೆ ಸಿಇಟಿ ಪರೀಕ್ಷೆ ವೇಳೆ ಆಗಿರೋ ಎಡವಟ್ಟು ಇದೇ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನ ತ್ಯಾಗರಾಜನಗರದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ವೃತ್ತಿಪರ ಶಿಕ್ಷಣ ಕೋರ್ಸ್ಗಳಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ರಾಜ್ಯಾದ್ಯಂತ ಸಿಇಟಿ ಪರೀಕ್ಷೆ ನಡೀತಾ ಇದೆ. ಅದರಂತೆ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲೂ ಎಕ್ಸಾಮ್ ನಡೆದಿತ್ತು. ಈ ವೇಳೆ ತೀರ್ಥಹಳ್ಳಿ ಮೂಲದ 3 ವಿದ್ಯಾರ್ಥಿಗಳು ಜನಿವಾರ ಧರಿಸಿ ಪರೀಕ್ಷೆಗೆ ಬಂದಿದ್ರು. ಗೇಟ್ನಲ್ಲಿ ಇವರನ್ನ ತಡೆದ ಸೆಕ್ಯೂರಿಟಿ ಜನಿವಾರ ತೆಗೆದ್ರೆ ಮಾತ್ರ ಒಳಗಡೆ ಎಂಟ್ರಿ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದ್ರೂ ಬಿಟ್ಟಿಲ್ಲ. ಕೊನೆಗೆ ಜನಿವಾರ ಕತ್ತರಿಸಿ ಡಸ್ಟ್ ಬಿನ್ಗೆ ಹಾಕಿ ವಿದ್ಯಾರ್ಥಿಗಳನ್ನ ಒಳಗೆ ಬಿಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿಯನ್ನ ಹಾಗೆ ಬಿಟ್ಟಿದ್ದು ಕೈಯಲ್ಲಿದ್ದ ಕಾಶಿದಾರವನ್ನ ಕಟ್ ಮಾಡಿ ಕಳಿಸಿದ್ರಂತೆ. ಮೊನ್ನೆ ಈ ಘಟನೆ ನಡೆದಿದ್ದು ನೆನೆ ಕಾಲೇಜ್ ಬಳಿ ಆಗಮಿಸಿದ ಮಾಜಿ ಶಾಸಕ ಹಾಗೂ ಸಮಾಜದ ಮುಖಂಡ ಪ್ರಸನ್ನ ಕುಮಾರ್ ಸೆಕ್ಯೂರಿಟಿ ಸೇರಿದಂತೆ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ನಿಜಕ್ಕೂ ಇದು ಮಾನವೀಯ ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು. ನಾವೆಲ್ಲರೂ ಕೂಡ ವಿಶೇಷವಾಗಿ ಗಾಯತ್ರಿ ಮಾತೆಗೆ ಜಪವನ್ನು ಜನಿವಾರವನ್ನು ಹಿಡ್ಕೊಂಡು ಜಪ ಮಾಡ್ತೀವಿ. ಬಹಳ ವಿಶೇಷವಾದಂತಹ ಒಂದು ಇದು ಜನಿವಾರ ನಮ್ಮ ಸಮಾಜಕ್ಕೆ. ನಾವು ಎಲ್ಲರಿಗೂ ಕೂಡ ಸರ್ವೇ ಜನೋ ಸುಖಿನೋ ಭವಂತು ಅಂತೇಳಿ ಹೇಳುವಂಥ ಸಮಾಜ. ಜನಿವಾರ ತೆಗೆಯಲು ಒಪ್ಪದ ವಿದ್ಯಾರ್ಥಿ, ಪರೀಕ್ಷೆಗೆ ಸಿಗಲಿಲ್ಲ ಅವಕಾಶ. ಬೀದರ್ನ ಸಾಯಿ ಸ್ಫೂರ್ತಿ ಕಾಲೇಜಿಗೆ ಜನಿವಾರದೊಂದಿಗೆ ಬಂದಿದ್ದ ವಿದ್ಯಾರ್ಥಿ ಸುಚಿವೃತ ಕುಲಕರ್ಣಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟಿಲ್ಲ. ಜನಿವಾರ ತೆಗೆದ್ರೆ ಮಾತ್ರ ಒಳಗ್ ಪ್ರವೇಶ ಅಂತ ಹೇಳಿದ್ದಾರೆ. 45 ನಿಮಿಷ ರಿಕ್ವೆಸ್ಟ್ ಮಾಡಿದ್ರು ಕೇಳದೆ ಪರೀಕ್ಷಾ ಕೇಂದ್ರದಿಂದಲೇ ಹೊರಗೆ ಕಳಿಸಿದ್ದಾರೆ. ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸರ್, ಹಿಂಗೆ ಬಿಡ್ರಿ, ಇದಕ್ಕೆ ಚೆಕ್ ಮಾಡಿರಿ, ನೀವು ಪ್ರಾಪರ್ ಚೆಕ್ ಮಾಡೇ ಬಿಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ರಿ ಸರ್. ಎಷ್ಟು ರಿಕ್ವೆಸ್ಟ್ ಮಾಡಿದ್ರಿ ಅವ್ರು ಏನು ಕೇಳಿಲ್ಲ ಸರ್, ಬಿಟ್ಟಿಲ್ಲ ಸರ್. ಮ್ಯಾಥ್ಸ್ ಪೇಪರ್ ಮಿಸ್ ಆಯ್ತು ಸರ್. ನಿಮಗೆ ಈ ಎಡವಟ್ಟಿನ ಬಗ್ಗೆ ಪ್ರತಿಕ್ರಿಯಿಸಿರೋ ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಇಂಥ ಮಾರ್ಗಸೂಚಿಯೇ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲೂ ನಾವು ಜನಿವಾರ ತೆಗಿಬೇಕು ಅಂತ ಹೇಳಿಲ್ಲ. ಯಾವುದೇ ಧಾರ್ಮಿಕ ಭಾವನೆಗಳಿಗೆ ಘಾಸಿ ಆಗುವಂತಹ ಯಾವುದೇ ನಿರ್ಧಾರವನ್ನು ನಾವು ಮಾಡಲ್ಲ, ಮಾರ್ಗಸೂಚಿಗಳಿಲ್ಲ. ಇದೇ ಘಟನೆ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ಬ್ರಾಹ್ಮಣರೊಬ್ಬರೇ ಅಲ್ಲ, ಬಹಳಷ್ಟು ಸುಮಾರು 20-30 ಜಾತಿಗಳವರು ಈ ಜನಿವಾರವನ್ನು ಹಾಕ್ತಾರೆ, ಸಂಪ್ರದಾಯದ ಪ್ರಕಾರ ಹಾಕ್ತಾರೆ. ಅವರೆಲ್ಲರಿಗೂ ಸಿದ್ದರಾಮಯ್ಯ ಅವಮಾನ ಮಾಡಿದ್ದಾನೆ. ಸಿದ್ದರಾಮಯ್ಯ ಈ ವಿಚಾರವಾಗಿ ಸಿದ್ದರಾಮಯ್ಯನ ಇನ್ಸ್ಟ್ರಕ್ಷನ್ ಇಲ್ಲದೆ ಇವೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ. ನಾವು ಯಾರು ಜನಿವಾರ ತೆಗಿಬೇಕು ಮತ್ತೊಂದು ಅಂತಕ್ಕಂಥದ್ದು ಅದರಲ್ಲಿ ಎಲ್ಲೂ ಇಲ್ಲ. ಆ ರೀತಿ ಯಾರಾದರೂ ಯಾವುದಾದ್ರೂ ಒಂದು ಕೇಂದ್ರದಲ್ಲಿ ಏನೋ ಇನ್ನೊಂದು ಪತ್ರಿಕೆಯಲ್ಲಿ ಯಾವುದೋ ಕೇಂದ್ರ ಹೆಸರು ಹೇಳಿದ್ದಾರೆ ಅಂತ ಹೇಳಿದ್ರು, ಆ ರೀತಿ ಆಗಿದ್ದೇ ಆಗಲಿ ಖಂಡಿತ ನಾವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ತೀವಿ. ತನಿಖೆ ನಡೆಸಿ 24 ಗಂಟೆಯೊಳಗೆ ವರದಿ ನೀಡುವಂತೆ ಸೂಚನೆ. ಬೀದರ್ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉಪವಿಭಾಗಾಧಿಕಾರಿ ದರ್ಜೆಯ ಅಧಿಕಾರಿಯಿಂದ ತನಿಖೆ ನಡೆಸಿ 24 ಗಂಟೆಯೊಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಧಿಕಾರಿಗಳಿಂದ ಹಿಡಿದು ಸಚಿವರವರೆಗೂ ಜನಿವಾರ ತೆಗೆಸುವ ಆದೇಶ ಇಲ್ಲ ಅಂತಿದ್ದಾರೆ. ಆದರೆ ಪರೀಕ್ಷಾ ಸಿಬ್ಬಂದಿ ಈ ರೀತಿ ಮಾಡಿದ್ಯಾಕೆ ಅನ್ನೋದೇ ಪ್ರಶ್ನೆಯಾಗಿದೆ. ಬೆಂಗಳೂರಿನಿಂದ ಕಿರಣ್, ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಸುರೇಶ್, TV9 ಬೀದರ್.